ಹಾಯ್, ವೆಲ್ಕಮ್ ಬ್ಯಾಕ್ ಪರಿ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮಗೆಲ್ಲ ಜಗಳೂರಲ್ಲಿ ನಾವೆಷ್ಟು ಗಣೇಶನ ದರ್ಶನ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀವಿ. ನಾನು ನಮ್ಮ ಸಿಸ್ಟರು ಹೂವು ತಗೊಂಡು ಫಸ್ಟು ಗಣೇಶನ ದೇವಸ್ಥಾನಕ್ಕೆ ಹೋಗಿ ದರ್ಶನ ತಗೊಂಡ್ವಿ. ಇದಾದ ತಕ್ಷಣ ಶಾಪ್ ಓಪನ್ ಮಾಡೋದಿತ್ತು, ಹಾಗಾಗಿ ನಾನು ಶಾಪ್ಗೆ ಹೋಗಿ ಶಾಪ್ ಓಪನ್ ಮಾಡ್ತಾಯಿದ್ದೀನಿ. ಶಾಪ್ ಓಪನ್ ಮಾಡಿಬಿಟ್ಟು ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ರಾಘವೇಂದ್ರನ ಫೋಟೋಕ್ಕೆ ನಮಸ್ಕಾರ ಮಾಡಿಬಿಟ್ಟು ಇವತ್ತೆಲ್ಲ ಚೆನ್ನಾಗಾಗಲಿ ನಮ್ಮ ವ್ಯಾಪಾರ ಅಂತ ಬೇಡ್ಕೊಂಡು ಸ್ವಲ್ಪ ಕಲೆಕ್ಷನ್ ಬಂದಿತ್ತು. ಸ್ಯಾರಿ ನಮ್ಮ ಸಿಸ್ಟರವರು ಸ್ಯಾರಿ ತರಿಸಿದ್ರು, ಅದನ್ನೆಲ್ಲ ನೀಟಾಗಿ ಫೋಲ್ಡ್ ಮಾಡಿಬಿಟ್ಟು ಈಗ ನಾವು ಜಗಳೂರಲ್ಲಿರುವ ಎಲ್ಲ ಗಣೇಶನ ನೋಡ್ಕೊಂಬರೋಣ ಅಂತ ಹೊರಟ್ವಿ. ನಾವು ಅಂದ್ಕೊಂಡಿದ್ದು 9 ಗಣೇಶನ ನೋಡಬೇಕಂತ ಅಂದ್ಕೊಂಡಿದ್ವಿ. 9 ಗಣೇಶನ ನೋಡಿದರೆ ಏನೋ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ರು, ಹಾಗಾಗಿ ದರ್ಶನ ಮಾಡೋಕ್ಕಂತ ಹೊರಟಿದ್ವಿ. ಇದು ನಮ್ಮದು ಫಸ್ಟ್ನೇ ಗಣೇಶ. ಇಲ್ಲಿ ಕೂರಿಸಿದ್ರು, ತುಂಬ ಚೆನ್ನಾಗಿತ್ತು ನೋಡಿ. ಡೆಕೋರೇಷನ್ ಎಲ್ಲ ಇಷ್ಟ ಆಯಿತು. ಗಣೇಶನ ನೋಡಿದ ತಕ್ಷಣ ಏನೋ ಒಂಥರ ಸಮಾಧಾನ. ಇಲ್ಲಿ ನಾವು ದರ್ಶನ ಮುಗಿಸ್ಕೊಂಡು 2ನೇ ಗಣಪತಿನ ನೋಡೋಕ್ಕೆ ಹೊರಟ್ವಿ. ಇಲ್ಲಿನ ಮೆಮೊರೀಸ್ ತುಂಬ ಇದೆ. ಇಲ್ಲಿ ಆಲ್ರೆಡಿ ಹಿಂದಿನ ವರ್ಷ ಒಂದು ವಿಡಿಯೋ ಮಾಡಿ ಇನ್ನೊಂದು ಚಾನಲಲ್ಲಿ ಹಾಕಿದ್ವಿ ನಾವು ಯೂಟ್ಯೂಬಲ್ಲಿ. ಅಂದರೆ ನಾನು ಇಲ್ಲಿ ತುಂಬ ಭಕ್ತಿಯಿಂದ ಬೇಡ್ಕೊಂಡಿದ್ದೆ, ನಾನು ಅಂದ್ಕೊಂಡಿದ್ದೆಲ್ಲ ನೆರವೇರಿಸು ಅಂತ. ನಂದು ಲೈಫ್ ಸ್ಟೈಲೇ ಚೇಂಜ್ ಆಯಿತು, ಅಂದರೆ ಲೈಫ್ ಕೂಡ ಚೇಂಜ್ ಆಯಿತು. ಒಂದು ಓನಾಗಿ ಬಟ್ಟೆ ಅಂಗಡಿ ಇಟ್ಕೊಂಡೆ. ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹೋಗಿದ್ದು 3ನೇ ಗಣೇಶಗೆ. ಇಲ್ಲಿ ಕೂಡ ನಮ್ಮ ದರ್ಶನ ಮುಗೀತು. ನಂತರ 4ನೇ ಗಣೇಶನನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಕೂಡ ನಾವು ದರ್ಶನ ಪಡೆದುಕೊಂಡು ನಾವು ಬಂದಿದ್ದು 5ನೇ ಗಣೇಶನ ಹತ್ರ. ಇಲ್ಲಿ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾವು ದರ್ಶನ ಪಡೆದುಕೊಂಡು ನಮಸ್ಕಾರ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹೊರಟಿದ್ದು 6ನೇ ಗಣೇಶನ ಹತ್ರ. ಇಲ್ಲಿ ನಮಗೆ ಪ್ರಸಾದದ ವ್ಯವಸ್ಥೆ ಇತ್ತು. ಇಲ್ಲಿ ದರ್ಶನ ಮಾಡಿಕೊಂಡು ನೆಕ್ಸ್ಟು ನಮಗೆ ಬೇರೆ ಕಡೆ ಹೋಗೋಕ್ಕಾಗಲಿಲ್ಲ, ಹಾಗಾಗಿ ನಾವು ರಿಟರ್ನ್ ಶಾಪ್ಗೆ ಬಂದ್ವಿ. ಇವತ್ತು ಶನಿವಾರ ಇದ್ದಿದ್ದರಿಂದ ತರಕಾರಿ ತಗೊಂಡ್ಬಿಟ್ಟು ಪಾನಿಪುರಿ ತಿಂದ್ಕೊಂಡು ನಾನು ರಂಜು ನಮ್ಮ ಮನೆ ಕಡೆ ಬಂದ್ವಿ. ಯಾವ ದೇವರಲ್ಲಾದರೂ ನಾವು ನಂಬಿಕೆ ಇಟ್ಟು ಬೇಡಿಕೊಂಡರೆ ಒಳ್ಳೆಯದೇ ಆಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.